ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಡಬಲ್ ಟ್ವಿಸ್ಟ್ ಒಂದು ಸಿಕ್ಕಿರುವಂಥದ್ದು. ಒಟ್ಟಾರೆಯಾಗಿ ಈ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಮತ್ತೊಂದು ಮಹತ್ವದ ಬೆಳವಣಿಗೆ ಇದೀಗ ನಡೆದಿರುವಂಥದ್ದು. ಇನ್ನು ಈ ಪ್ರಕರಣದ ಆರೋಪಿಯಾಗಿರುವಂತಹ ಪ್ರದೋಷ್ ತನ್ನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವಂತೆ ಇದೀಗ ಕೋರಿ ಸಲ್ಲಿಸಿರುವಂತಹ ಅರ್ಜಿ ಇದೀಗ ನ್ಯಾಯಾಲಯದ ಗಮನವನ್ನ ಸೆಳೀತಾ ಇದೆ. ಒಟ್ಟಾರೆಯಾಗಿ ಈ ಅರ್ಜಿಯ ವಿಚಾರಣೆ ನಡೆಸಿರುವಂತಹ 59ನೇ CCH ನ್ಯಾಯಾಲಯ ಪ್ರದೋಷ್ನ ಅಪರಾಧಿ ಹಿನ್ನೆಲೆ ಮತ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನ ಇದೀಗ ಪರಿಶೀಲಿಸಲು ಇದೀಗ ತನಿಖಾಧಿಕಾರಿಯಿಂದ ವರದಿಯನ್ನ ಕೇಳಿರುವಂಥದ್ದು. ಒಟ್ಟಾರೆಯಾಗಿ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ಪ್ರದೋಷನ್ನ ಇದೀಗ ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವಂತೆ ಕೋರಿ ನ್ಯಾಯಾಲಯಕ್ಕೆ ಸಲ್ಲಿಸಿದಂತಹ ಅರ್ಜಿಯಲ್ಲಿ ಈ ಅರ್ಜಿಯ ವಿಚಾರಣೆ ಇದೀಗ ನಡೆಸ್ತಾ ಇರುವಂತದ್ದು. ಇನ್ನು ಈ ವಿಚಾರಣೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ವಿಚಾರಣೆಯೂ ಸಹ ಇದೀಗ 59ನೇ CCH ಕೋರ್ಟ್ನಲ್ಲಿ ಇದೀಗ ನಡೀತಾ ಇರುವಂತದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರದೋಷ್ಗೆ ಸಂಬಂಧಪಟ್ಟಂತಹ ಕೆಲ ಮಾಹಿತಿಗಳನ್ನ ಪರಿಶೀಲಿಸಬೇಕು ಅಂತ ಇದೀಗ ನ್ಯಾಯಾಲಯ ಮುಂದಾಗಿದೆ. ಇನ್ನು ಅರ್ಜಿಯ ಕುರಿತು ಯಾವುದೇ ರೀತಿಯ ಅಂತಿಮ ನಿರ್ಧಾರವನ್ನ ಕೈಗೊಳ್ಳುವಂತಹ ಮೊದಲು ಅಗತ್ಯ ಮಾಹಿತಿಯನ್ನ ಪಡೆದುಕೊಳ್ಳುವುದಕ್ಕೆ ಇದೀಗ ನ್ಯಾಯಾಲಯ ಸೂಚನೆಯನ್ನ ನೀಡಿರುವಂತದ್ದು. ಇನ್ನು ಪ್ರದೋಷ್ ಅಪರಾಧಿ ಹಿನ್ನೆಲೆಗೆ ಸಂಬಂಧಿಸಿದಂತೆ ಇದೀಗ ವರದಿಯನ್ನ ಸಲ್ಲಿಸುವಂತೆ 59ನೇ CCH ನ್ಯಾಯಾಲಯ ತನಿಖಾಧಿಕಾರಿಗೆ ಸೂಚನೆಯನ್ನ ನೀಡಿರುವಂತದ್ದು. ಇನ್ನು ಪ್ರದೋಷ್ ಇಂದಿನ ಅಪರಾಧದ ಪ್ರಕರಣಗಳೇನಿದಾವೆ ಅದರ ಜೊತೆಗೆ ಹಿನ್ನೆಲೆಗೆ ಸಂಬಂಧಿಸಿದಂತೆ ಮಾಹಿತಿಯನ್ನ ಪರಿಶೀಲಿಸುವುದು ಮತ್ತು ಅದರ ವರದಿಯನ್ನ ಪ್ರಮುಖವಾಗಿ ಸಲ್ಲಿಕೆ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಈ ರೀತಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನು ನ್ಯಾಯಾಲಯದ ಸೂಚನೆಯಂತೆ ತನಿಖಾಧಿಕಾರಿ ಅಗತ್ಯ ಮಾಹಿತಿಯನ್ನ ಸಂಗ್ರಹಿಸಿ ವರದಿಯನ್ನ ಸಲ್ಲಿಸಬೇಕಾಗಿದೆ. ಈ ವರದಿ ಬಂದಂತಹ ಬಳಿಕ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯ ಕುರಿತು ಮುಂದಿನ ಕಾನೂನು ಪ್ರಕ್ರಿಯೆಯನ್ನ ನಡೆಸ್ತೀವಿ ಅಂತ ಇದೀಗ ಹೇಳಿರುವಂತದ್ದು. ಇನ್ನು ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಗೆ ಸಂಬಂಧಿಸಿದಂತೆ ವಿಚಾರಣೆಯ ಬಳಿಕ 59ನೇ CCH ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿರುವಂತದ್ದು. ನಿನ್ನೆ ನಡೆದಂತಹ ವಿಚಾರಣೆಯ ವೇಳೆ ಪ್ರದೋಷ್ ಅಪರಾಧದ ಹಿನ್ನೆಲೆಗೆ ಸಂಬಂಧಪಟ್ಟಂತೆ ಇದೀಗ ವರದಿ ಸಲ್ಲಿಸುವಂತೆ ಇದೀಗ ತನಿಖಾಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿತ್ತು. ಹೀಗಾಗಿ ನ್ಯಾಯಾಲಯದ ಮುಂದಿನ ಆದೇಶದತ್ತ ಇದೀಗ ಎಲ್ಲರ ಗಮನ ಬಹಳ ದೊಡ್ಡ ಮಟ್ಟದಲ್ಲಿದೆ. ಇನ್ನು ಪ್ರದೋಷ್ ಅರ್ಜಿಗೆ ನ್ಯಾಯಾಲಯ ಯಾವ ರೀತಿ ತೀರ್ಪನ್ನ ನೀಡಲಿದೆ ಎಂಬುದನ್ನ ಮಾತ್ರ ಎಲ್ಲೋ ಒಂದ್ ಕಡೆ ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಇನ್ನು ಮುಂದಿನ ಬೆಳವಣಿಗೆಗಳು ಯಾವ ರೀತಿ ಇರುತ್ತೆ ಅನ್ನೋದು ಪ್ರಮುಖವಾಗಿರುತ್ತೆ. ಇನ್ನು ಇದೇ ವೇಳೆ ಪ್ರಕರಣದ ಮತ್ತೊಬ್ಬ ಆರೋಪಿಯಾದಂತಹ ವಿನಯ್ ಕೂಡ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಅರ್ಜಿಯನ್ನ ಸಲ್ಲಿಸಿರೋದು ಇದೀಗ ಬಹಳ ಗಮನಾರ್ಹ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಇಷ್ಟು ದಿನ ಬರೀ ಪ್ರದೋಷ್ ಹೆಸರು ಕೇಳಿ ಬರ್ತಾ ಇತ್ತು ಮಾಫಿ ಸಾಕ್ಷಿ ಅನ್ನುವಂತಹ ವಿಚಾರಣೆಗೆ ಸಂಬಂಧಪಟ್ಟಂತೆ. ಆದ್ರೆ ಇದೀಗ ವಿನಯ್ ಪರ ವಕೀಲರು ಸಹ ಇದೀಗ ಮಾಫಿ ಸಾಕ್ಷಿ ಆಗೋದಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿಸ್ತೃತ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಇದೀಗ ಸಮಯಾವಕಾಶವನ್ನ ಕೋರಿದೆ ಅನ್ನೋದಾಗ್ತಿರುವಂತದ್ದು. ಹೀಗಾಗಿ ಒಂದೇ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳು ಮಾಫಿ ಸಾಕ್ಷಿ ಆಗೋದಕ್ಕೆ ಮುಂದಾಗಿರೋದು ಇದೀಗ ಚರ್ಚೆಗೆ ಕಾರಣ ಆಗಿದೆ. ಇಬ್ಬರು ಅರ್ಜಿಗಳನ್ನ ನ್ಯಾಯಾಲಯ ಎಲ್ಲೋ ಒಂದ್ ಕಡೆ ಇವಾಗ ಪರಿಶೀಲಿಸಬೇಕಾಗಿರುವಂತದ್ದು. ಇನ್ನು ಮುಂದಿನ ವಿಚಾರಣೆ ಮಹತ್ವ ಯಾವ ರೀತಿ ಪಡ್ಕೊಳ್ಳುತ್ತೆ ಅನ್ನೋದು ಎಲ್ಲರಿಗೂ ಸಹ ಗೊತ್ತಿರುವಂತದ್ದು. ಯಾಕೆ ಅಂತ ಅಂದ್ರೆ ಒಬ್ಬ ಆರೋಪಿ ಇವಾಗ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಅರ್ಜಿ ಸಲ್ಲಿಸಿದಾಗ್ಲೇನೆ ಸಾಕಷ್ಟು ವಿಚಾರಣೆಗಳು ನಡೀತು. ಆದ್ರೆ ಇದೀಗ ವಿನಯ್ ಕೂಡ ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅನ್ನುವಂಥ ವಿಚಾರಣೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಇನ್ನು ಪ್ರದೋಷ್ ಮತ್ತು ವಿನಯ್ ಮಾಫಿ ಸಾಕ್ಷಿ ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಯಾಲಯದಿಂದ ಮಹತ್ವದ ಆದೇಶ ಹೊರಬೀಳುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಕೋರ್ಟ್ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ, ಯಾವ ರೀತಿಯಲ್ಲಿ ಒಂದು ಮಹತ್ವದ ಆದೇಶವನ್ನ ಹೊರಡಿಸುತ್ತೆ ಅನ್ನೋದು ಎಲ್ಲೋ ಒಂದ್ ಕಡೆ ಎಲ್ಲರಿಗೂ ಸಹ ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಯಾಕೆ ಅಂತ ಅಂದ್ರೆ ಪ್ರದೋಷ್ ಕೊಟ್ಟಂತಹ ಹೇಳಿಕೆಗಳನ್ನ ನಾವು ನೋಡೋದಾದ್ರೆ ಸಂಪೂರ್ಣವಾಗಿ ಎಲ್ಲವೂ ಸಹ ದರ್ಶನ್ ವಿರುದ್ಧವಾಗಿತ್ತು. ಆದ್ರೆ ಇದೀಗ ವಿನಯ್ ಕೂಡ ಇದೇ ರೀತಿಯಾಗಿ ಮಾಫಿ ಸಾಕ್ಷಿ ಆಗ್ತೀನಿ ಅನ್ನುವಂತಹ ರೀತಿಯಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಹಾಗಾದ್ರೆ ವಿನಯ್ ಯಾವೆಲ್ಲ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ಬೋದು, ಇಲ್ಲಿ ತಪ್ಪು ಯಾರ್ದು ಅನ್ನುವಂತಹ ವಿಚಾರವನ್ನ ವಿನಯ್ ಬಾಯ್ ಬಿಡ್ತಾನೆ ಅನ್ನೋದು ಇಲ್ಲಿ ಎಲ್ಲರಿಗೂ ಸಹ ಒಂದಷ್ಟು ಪ್ರಶ್ನೆಗಳನ್ನ ಮೂಡಿಸ್ತಾ ಇರುವಂತದ್ದು. ಅದೇ ರೀತಿಯಾಗಿ ಈಗಾಗಲೇ 59ನೇ CCH ಕೋರ್ಟ್ ಸಾಕಷ್ಟು ರೀತಿಯಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ ವಿಚಾರಣೆಗಳು ಸಹ ನಡೀತಾ ಇದೆ. ಇನ್ನು ಈ ವಿಚಾರಣೆಗಳಿಗೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ವಿನಯ್ ಹಾಗೂ ಪ್ರದೋಷ್ನ ಪಾತ್ರ ಏನು, ಎಷ್ಟರ ಮಟ್ಟಿಗೆ ಕ್ರೈಮ್ ಅಲ್ಲಿ ಭಾಗಿಯಾಗಿದ್ದಾರೆ, ಇವ್ರನ್ನ ಮಾಫಿ ಸಾಕ್ಷಿ ಆಗೋದಕ್ಕೆ ಅರ್ಹರ ಇಲ್ವಾ, ಇವೆಲ್ಲವನ್ನು ಸಹ ಇದೀಗ ಕೋರ್ಟ್ ವಿಚಾರಣೆ ನಡೆಸಬೇಕಾಗಿರುವಂತದ್ದು. ಮುಂಬರುವಂತಹ ದಿನಗಳಲ್ಲಿ ಇದು ಎಲ್ಲೋ ಒಂದ್ ಕಡೆ
ದರ್ಶನ್ ಅವ್ರಿಗೆ ಡಬಲ್ ಟೆನ್ಷನ್ ಆಗುತ್ತೆ ಅಂತಾನೆ ಹೇಳ್ಬೋದು, ಡಬಲ್ ಶೂಟ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಇಷ್ಟು ದಿನ ಪ್ರದೂಷ್ ಒಬ್ಬ ಇದ್ದ, ಆದ್ರೆ ಇದೀಗ ವಿನಯ್ ಕೂಡ ಆಡ್ ಆಗಿರುವಂತದ್ದು. ಹಾಗಾದ್ರೆ ಮಾಫಿ ಸಾಕ್ಷಿ ವಿಚಾರಣೆಯಲ್ಲಿ ದರ್ಶನ್ ಅವ್ರಿಗೆ ಮತ್ತಷ್ಟು ಕಂಟಕ ಎದುರಾಗುತ್ತಾ ಇಲ್ವಾ ಅನ್ನೋದನ್ನ ಮಾತ್ರ ಕಾದ್ ನೋಡ್ಬೇಕಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.